ನಾನು ಕಿವಿ ಮೇಲೆ ಇಟ್ಕೊಳ್ಳೋಕ್ಕೋಸ್ಕರ ನಮ್ಮಮ್ಮ ಹೂವು ಕೊಟ್ಟರು. ನೋಡಿ ರೋಡೇ ಕ್ರ್ಯಾಕ್ ಆಗ್ಬಿಟ್ಟೈತೆ. ನಾವು ಬರೀ ಪೊಲ್ಯೂಷನ್ ಮಧ್ಯೆ ಇದ್ದು ಟ್ಯಾಪ್ ತಿರುಗ್ತಾನೆ ಇಲ್ಲ, ಜಾಮ್ ಆಗ್ಬಿಟ್ಟೈತೆ. ಸನ್ಸೆಟ್ ಸನ್ರೈಸ್ಗೆ ಫೇಮಸ್ ಆಗಿರೋದ್ರಿಂದ ಆ ಜನ ಮಾತ್ರ ಅವಾಗ ಮಾತ್ರ ಬರ್ಬೋದು. ಚಂದ್ರಿಕೆ ಅಂತ ನೋಡಿ ಇದೆ, ಒಳಗಡೆ ಗೂಡು ಕಟ್ಟುತ್ತೆ. ಸಮಯ ಈಗ 10:30 ಆಗಿದೆ. ಎಲ್ರಿಗೂ ನಮಸ್ಕಾರ. ಡೇ 25th ಆಫ್ ಡೈಲಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಇವತ್ತು ನಾವು ಫ್ಯಾಮಿಲಿ, ನಾನು ಅಪ್ಪ ಅಮ್ಮ ಪುಟ್ಟಮ್ಮ ಎಲ್ಲರೂ ತುಂಬ ದಿವಸದಿಂದ ನಮ್ಮಮ್ಮ ಅಮೃತ ನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅದು ಬಂದು ಇಲ್ಲಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅಷ್ಟೇ ಇರೋದು ನಮ್ಮ ಮನೆಯಿಂದ. ಸೊ ಈ ಸಲಿನೂ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ನಮ್ಮಮ್ಮ ತುಂಬ ದಿವಸದಿಂದ ಅಂದ್ಕೊಳ್ತಿದ್ರು. ಸೊ ಆದ್ದರಿಂದ ಅಲ್ಲಿಗೆ ಹೋಗೋಣ ಅಂತ. ಸೊ ಬನ್ನಿ ಇವತ್ತಿನ ದಿನ ಹೋಗಿ ಬರೋಣ. ಸೊ ಗೈಸ್, ಸಮಯ ಈಗ 10:30 ಆಗಿದೆ. ಮನೆಯಲ್ಲೇ ತಿಂಡಿ ತಿನ್ಕೊಂಡು ಈಗ ಹೊರಟಿದ್ದೀವಿ. ಹತ್ರನೇ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಹೊರಡೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗಿ ಅಲ್ಲಿ ಬೆಟ್ಟ ಹೆಂಗಿರುತ್ತೆ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಅದ್ರ ಬಗ್ಗೆ ಹೋಗಿ ತಿಳ್ಕೊಳ್ಳೋಣ. ಸೊ ಗೈಸ್, ಫೈನಲಿ ಡೆಸ್ಟಿನೇಷನ್ ಬಂದಿದ್ದೀವಿ. ಸಖತ್ ಒಳ್ಳೆ ಘಾಟ್ ಸೆಕ್ಷನ್ ಥರ ಇದೆ ರೋಡು, ಸಖತ್ತಾಗಿದೆ. ನೋಡಿ ನಮ್ಮಪ್ಪ ಕಾಲು ತೊಳ್ಕೊಳ್ಳೋಣ ಅಂತ ಹೋದರು ಟ್ಯಾಪ್ ತಿರುಗ್ಸೋಕ್ಕೆ. ಟ್ಯಾಪ್ ತಿರುಗ್ತಾನೆ ಇಲ್ಲ, ಜಾಮ್ ಆಗ್ಬಿಟ್ಟೈತಿ. ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟಾಗಿದೆ ಗೈಸ್. ಈ ಬೆಟ್ಟ ಫೇಮಸ್ ಇರೋದೇ ಸನ್ರೈಸು ಮತ್ತು ಸನ್ಸೆಟ್ಗೆ. ಸೊ ಸಿಕ್ಕಾಪಟ್ಟೆ ಹೈಟಿಗೆ ಬಂದು ನೋಡೋಕ್ಕೆ ಜಾಗ ಚೆನ್ನಾಗಿದೆ. ಒಳ್ಳೆ ಸ್ಪಾಟು, ಹೈಕಿಂಗ್ ಸ್ಪಾಟು ನೋಡೋಕ್ಕೆ. ಇಲ್ಲಿ ನೋಡಿ ರೋಡೇ ಕ್ರ್ಯಾಕ್ ಆಗ್ಬಿಟ್ಟೈತಿ. ನೋಡಿ ಇದೇ ದೇವಸ್ಥಾನ, ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ. ಜನನೇ ಇಲ್ಲ ಗೈಸ್, ಇಲ್ಲಿ ಜನನೇ ಇಲ್ಲ. ಅದೇ ಬರೀ ಸನ್ಸೆಟ್ಟು ಸನ್ರೈಸ್ಗೆ ಫೇಮಸ್ ಆಗಿರೋದ್ರಿಂದ ಆ ಜನ ಮಾತ್ರ ಅವಾಗ ಮಾತ್ರ ಬರ್ಬೋದೇನೋ. ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ ಗೈಸ್ ಇದು ದೇವಸ್ಥಾನನ. ನನ್ನ ಫ್ರೆಂಡು ಇಲ್ಲೇ ಹತ್ರದಲ್ಲಿರೋದ್ರಿಂದ ಅವನ್ನ ಕೇಳ್ದ, ಜಾತ್ರೆಗೆ ಮಾತ್ರ ಬರೋದಿಲ್ಲಿ ಅಂತ, ಅದು ಬಿಟ್ಟರೆ ಬೇರೆ ಯಾವ ದಿನಾನು ಬರಲ್ಲ ಅಂತ. ಸೊ ನೋಡಿ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಒಳ್ಳೆ ವ್ಯೂ ಪಾಯಿಂಟು. ಸೂರ್ಯ ಇವಾಗ ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾನೆ. ಸನ್ರೈಸ್ ನೋಡ್ಬೇಕಂದ್ರೆ ಬೆಳಗ್ಗೆನೆ ಬಂದರೆ ಸಖತ್ತಾಗಿರುತ್ತೆ ನೋಡೋಕ್ಕೆ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಬಾಗಿಲಾದರೂ ತೆಗ್ದಿದೆಯೋ ಇಲ್ವೋ, ಪೂಜಾರಿ ಒಬ್ಬರಾದ್ರೂ ಇದ್ರೆ ಪರವಾಗಿಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಗೈಸ್. ಸೊ ಬನ್ನಿ, ಪೂಜೆ ಮಾಡ್ತಿದ್ದಾರಂತೆ, ಹೋಗಿ ದೇವ್ರ ದರ್ಶನ ಮಾಡ್ಕೊಬರೋಣ.
ನವಿಲ್ ಸೌಂಡು ಕೇಳಿಸಿದೆ ಗೈಸ್ ಇಲ್ಲಿ. ನವಿಲು ಕಾಣಿಸ್ಬೋದು ಇಲ್ಲಿ. ಕೆಳಗಡೆ ಹತ್ಕೊಂಡು ಹೋಗಿ ಈಗ. ದೊಡ್ಡದು ಅಲ್ಲಿ ಸ್ಟ್ರೈಟ್ ಆಗಿ ಒಂದು ಕಂಬ ಕಾಣಿಸ್ತಾ ಇದೆ ದೊಡ್ಡದು. ಆ ಬಿಲ್ಡಿಂಗ್ ಅಲ್ಲ, ಈ ಕಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಚಿಕ್ಕದು. ಅದೇ ಇಲ್ಲಿ ನೋಡಿ ಗೈಸ್, ಈ ಮರ ಸುಟ್ಟೋಗಿರೋ ಥರ ಇದೆ. ಯಾರೋ ಬೆಂಕಿ ಹಚ್ಚೋರ ಅಥವಾ ಸಿಡ್ಲು ಹೊಡೆದಿರ್ಬೇಕಾ? ಇಷ್ಟೊಂದು ಹೈಟಲ್ಲಿದೆ ಅಂದರೆ ಸಿಡ್ಲು ಹೊಡೆದಿರ್ಬೋದು. ಸಿಡ್ಲು ಹೊಡೆದು ಮರಕ್ಕೆ ನೋಡಿ ಹೆಂಗಾಗಿದೆ. ದೇವಸ್ಥಾನ ದರ್ಶನ ಆಯಿತು. ಒಳ್ಳೆ ಹಿಲ್ ಸ್ಪಾಟು ಬೆಂಗಳೂರು ಹತ್ರ. ಸೊ ನಮ್ಮ ಮನೆ ಇಲ್ಲಿಂದ ಹತ್ರ ಇರೋದಕ್ಕೋಸ್ಕರ ನಮಗೇನು ಅಷ್ಟೊಂದು ದೂರ ಅನಿಸ್ಲಿಲ್ಲ. ಸೊ ಯಾರಾದರೂ ಬರಬೇಕು ಇಲ್ಲಿಗೆ ಅಥವಾ ಎಲ್ಲಾದರೂ ಬೆಂಗಳೂರು ಹತ್ರ ಈ ಥರ ವಿಸಿಟ್ ಮಾಡಬೇಕು, ಸನ್ರೈಸು ಸನ್ಸೆಟ್ಟು ಮೇಯ್ನಾಗಿ ಅದಕ್ಕೆ ಇರೋದು ಈ ಜಾಗ. ಅದಕ್ಕೋಸ್ಕರ ಯಾರಾದರೂ ಬರಬೇಕು ನೋಡಬೇಕು ಅಂತ ಇದ್ದರೆ ಬರ್ಬೋದು. ಪ್ಲೇಸ್ ತುಂಬ ಚೆನ್ನಾಗಿದೆ. ನಂದಿ ಹಿಲ್ಸ್ಗೆಲ್ಲ ಹೋದರೆ ಗೊತ್ತಲ್ಲ, ಎಲ್ಲ ಜನ ಅಲ್ಲೇ ಇರ್ತಾರೆ, ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಈ ಸೈಡ್ ಬಂದರೆ ಇಲ್ಲೂ ನೋಡ್ಬೋದು, ತುಂಬ ಚೆನ್ನಾಗಿದೆ ಜಾಗ. ಯಾರಾದರೂ ಬರಬೇಕಂತ ಅಂದ್ಕೊಂಡಿದ್ರೆ ಬನ್ನಿ ನೋಡಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ದೇವಸ್ಥಾನ ಎಲ್ಲ ಫೇಮಸ್ ಆಗುತ್ತೆ. ಈಗ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಲ್ಲ. ಸೊ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವೆಲ್ಲ ಆವಾಗ ಬೆಳಕಿಗೆ ಬರುವಂಥ ದೇವಸ್ಥಾನಗಳು. ಇಲ್ಲಿ ಯಾರು ಜಾಸ್ತಿ ನಾನು ನೋಡಿದೆ, ಯಾರೂ ಜಾಸ್ತಿ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಿರೋದು ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿರೋದಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಸೊ ಜಾಗ ತುಂಬ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ಪೀಸ್ಫುಲ್ಲಾಗಿದೆ ಜಾಗ. ಅಮೃತ ನಾರಾಯಣ ಸ್ವಾಮಿ ದೇವಸ್ಥಾನ, ಬೆಟ್ಟದ ದೇವಸ್ಥಾನ ಅಂದರೆ ವಿಷ್ಣುಗೆ ಸಮರ್ಪಿಸುವಂತಹ ದೇವಸ್ಥಾನ ಇದು. ಸೊ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಜಾತ್ರೆಗಳು ನಡೆಸ್ತಾರೆ ಜೋರಾಗಿ. ಸೊ ಜಾತ್ರೆ ಟೈಮಲ್ಲಿ ಜನ ಜಾಸ್ತಿ ಇರ್ತಾರೆ ಇಲ್ಲಿ. ಈ ಗ್ರಾಮದಲ್ಲಿ ಅಥವಾ ಈ ಊರಿನಲ್ಲಿ ಇರೋ ಜನ ಎಲ್ಲ ಇಲ್ಲಿ ಜಾತ್ರೆ ನಡೆಸಿದಾಗ ಜನ ತುಂಬಿರ್ತಾರೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಅವನಿರೋದು ಇದೇ ಊರಲ್ಲಿ. ಸೊ ಚೆನ್ನಾಗಿತ್ತು, ಒಳ್ಳೆ ಸ್ಪಾಟು, ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಸೊ ಬನ್ನಿ ಇವಾಗ ಅಷ್ಟೇ ಹೊರಡೋಣ. ಈಗ ನೋಡೋಣ ಬೇರೆ ಎಲ್ಲಾದರೂ ಜಾಗ ಹೋಗ್ಬೋದಾ ಅಥವಾ ಸೀದಾ ಮನೆಗ ನೋಡೋಣ, ಡಿಸ್ಕಸ್ ಮಾಡಿಬಿಟ್ಟು ಹೋಗೋಣ. ಬನ್ನಿ. ನೀನು ಹಿಂದೆ ಬಂದಾ? ಪುಟ್ಟಮ್ಮ ಅವರು ಹಿಂದೆ ಬಂದಿದ್ದಾರೆ ಅಪರೂಪಕ್ಕೆ. ಎಷ್ಟೊತ್ತವರೆಗೂ ಇರ್ತಾರೋ ಗೊತ್ತಿಲ್ಲ. ಭಯ ಆಯ್ತಾ? ಯಾಕೆ? ಈ ಬೆಟ್ಟ ನೋಡಿ ಹೆಂಗೈತಂತ. ಕಾರ್ ಹೋಗಕ್ಕೂ ಭಯ. ಬೆಟ್ಟ ನೋಡಿ ಕಾರ್ ಹೋಗಕ್ಕೂ ನಾವ್ ಹೋಗಕ್ಕೂ ಜಾರ್ ಬಿಡ್ತೀನಂತ ನಂಗೆ ತುಂಬಾ ಭಯ. ಆಮೇಲೆ ಕಾರು ಜಾರ್ ಬಿಡುತ್ತೆ ಅಂತ ತುಂಬಾ ಭಯ ಬೆಟ್ಟದ ಮೇಲೆ. ಹೌದಾ? ಇನ್ನೆಂಗಿತ್ತು ಹೇಳಿ. ಚೆನ್ನಾಗಿತ್ತು, ಆದ್ರೆ ಭಯ ಆಯ್ತು ಅಷ್ಟೇ. ಅಷ್ಟೇನಾ? ದೇವ್ರು ನೋಡಿದ್ರ ಸಮಾಧಾನ ಆಯ್ತಾ? ಚೆನ್ನಾಗೈತೆ ಕುರಿ. ಬೇಕೆ ಎಲ್ರು ಹಾಯ್ ಕುರಿ, ಹಾಯ್ ಕುರಿ, ಹಾಯ್ ಕುರಿನಾ? ಏನು ಹಾಯ್ ಕುರಿ, ಹಾಯ್ ಮೇಕೆ, ಹಾಯ್ ಮೇಕೆ, ಹಾಯ್ ಕುರಿನಾ? ಬಂದವರು ಆ ದೇವಸ್ಥಾನ ನೋಡು, ಅಲ್ಲಿ ನಾವು ಬಂದಿದ್ದ ದೇವಸ್ಥಾನ ಕಾಣಿಸ್ತಾ ಆಯ್ತಾ? ಎಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಾ? ಅದೇ ದೇವಸ್ಥಾನ ನಾವು ಹೋಗಿದ್ದು. ಬಿಸಿಲಲ್ಲ ಗೈಸ್, ಗಂಟ ಜ್ಯೂಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೆವಿ ಬಿಸಿಲು ಗೈಸ್. ಏನು ಮಳೆ ಬಂದರೂ ಅಷ್ಟೇ, ಏನು ಬಂದರೂ ಅಷ್ಟೇ. ಚಿಕ್ಕದಾ? ಎಲ್ಲನೂ ಒಂದೇ. ಚಳಿ ನಮಗೆ ಇಲ್ಲಿದೆ ನೋಡ್ರಿ, ನಮ್ಮದು ಪಲ್ಪಿ ಆರೆಂಜ್. ಪುಟಮ್ಮ ಚಿಯರ್ಸ್ ಕುಡಿ. ಸೊ ಗೈಸ್, ಅಲ್ಲಿಂದ ಹೊರಟೋರು ಇವಾಗ ನಾವು ನಮ್ಮ ದೊಡ್ಡಮ್ಮನ ಮನೆ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋದ್ಸಲಿ ಹೋಗಿದ್ವಲ್ಲ,
ಅಲ್ಲಿಗೇನೆ ಹೋಗಿ ಹೋದ್ಸಲಿ ಒಬ್ರ ಅಕ್ಕನ ಪಾಪನ್ ನೋಡ್ದು, ಇವತ್ತೋಗಿ ಇನ್ನೊಂದು ಅಕ್ಕನ ಪಾಪನ್ ಹೋಗಿ ಮಾತಾಡ್ಸೋಣ ಬನ್ನಿ, ಒಂದು 1 ಡೇ ಟ್ರಿಪ್ ಹೋದಂಗೆ ಆಗುತ್ತೆ ಅಂತ. ಸೊ ಹೋಗಿ ಅಲ್ಲಿ ನೋಡೋಣ. ಬಿಸಿಲು ಹೆವಿ ಇದೆ, ತೋಟ ವೀಟ ಇದ್ರೆ ನೋಡೋಣ. ಇದಕ್ಕೆ ತಂಗೆ ಸೈಡ್ಗೆ ಹಾಕ್ಬಿಟ್ರು. ಚೇಪೆ ಕೊಡಪ್ಪ, ಚೇಪೆಕಾಯಿ. ಒಂದೇ ಟಿಪ್ಪಿಡು ತಿನ್ನಕ್ಕೆ ಡ್ರಿಂಕ್ ಉಪ್ಪು ಖಾರ ಇಲ್ವಾ? ಕಟ್ಟಿಂಗು ಐತೆ. ಬಿಸಿಲಿಗೆ ತಣ್ಣಗಿದೆ ಗೈಸ್. ಬಾ 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 ಹೋ ಬೋಂಡ ಬೋಂಡ ಬೋಂಡ. ಸ್ಮೆಲ್ ಮಾಡು. ಏನು ಪೀಸಾಗಿದೆ ಗೊತ್ತಾ ಗೈಸ್ ಇಲ್ಲಿ ಜಾಗ. ಸುತ್ತ ಹಸಿರು, ಫುಲ್ಲು ಹಳ್ಳಿ ವೈಬ್ಸು, ಒಳ್ಳೆ ಫೀಲ್ಸ್ ಬರುತ್ತೆ, ಹಳ್ಳಿ ವೈಬ್ಸು. ನೋಡಿ ಇಲ್ಲೂ ನಾವು ನಮ್ಮ ದೊಡ್ಡಮ್ಮನ ಮನೆಗೂ ಒಂದು ಮಡಿಕೆ ಕೊಟ್ಟಿದ್ದೀವಿ. ಇನ್ನು ಮಡಿಕೆ ಇದೆ, ಯಾರಿಗಾದ್ರೂ ಮಡಿಕೆ ಬೇಕಂದ್ರೆ ಹೇಳಿ ಗೈಸ್, ಮಡಿಕೆ ಇನ್ನೂ ಇದೆ. ಸೊ ಇವಾಗ ಇಲ್ಲಿ ಬಂದಿದ್ದು, ಆಗಲೇ ನೋಡಿದ್ರಲ್ಲ ಅವನು ಇನ್ನೊಬ್ಬ ನಮ್ಮ ಅಕ್ಕನ ಮಗ ಚಿಕ್ಕವನು. ಸೊ ಇವಾಗ ಇಲ್ಲಿ ಬಂದು ಊಟ ಆಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿಂದ ಹೊರಡೋದೆ. ಇವಾಗ ಹೊರಡಬೇಕು, ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಹೊರಡ್ತೀವಿ. ಜಾಗ ಮಾತ್ರ ಪೀಸ್ಫುಲ್ಲಾಗಿದೆ ಗೈಸ್. ಇಲ್ಲಿ ಫುಲ್ಲು ತೆಂಗು, ಆಮೇಲೆ ಫುಲ್ಲು ಹಸಿರು, ಸಖತ್ತಾಗಿರುತ್ತೆ. ನೈಟೆಲ್ಲ ನೋಡ್ಬೇಕು ಗೈಸ್ ನೀವು, ಫುಲ್ ಕತ್ಲೆ 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 ಕತ್ಲೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಚಂದ್ರಿಕೆ ಮನೆ ಅಂತ ಕರೀತಾರೆ. ಈ ರೇಷ್ಮೆ ಹುಳ ಚಂದ್ರಿಕೆನಲ್ಲಿರುತ್ತೆ, ಅದನ್ನು ತೆಗೆದ್ಬಿಟ್ಟು ಅದನ್ನು ಡಬ್ಬಕ್ಕೆ ಹಾಕಿದ್ರೆ ಆ ಹುಳದ್ದು ಗೂಡು ಕಟ್ಟಿರುತ್ತೆ, ಅದನ್ನು ಡಬ್ಬಕ್ಕೆ ಹಾಕಿ ಅಲ್ಲಿಂದ ಅದನ್ನು ಬೇರೆ ಕಡೆ ಕಳಿಸ್ತಾರೆ. ನಾನು ಮಾಡಿದ್ದೀನಿ ಗೈಸ್, ಅವಾಗ ಚಿಕ್ಕವನಿರ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಜೊತೆಲಿ ನಾವು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಚೆನ್ನಾಗಿರುತ್ತೆ ಒಂಥರ, ಅವಾಗೆಲ್ಲ ಮಾಡ್ತಿದ್ದೋ. ಇವಾಗ ಬರೋದೇ ರೇರ್ ಆಗಿಬಿಟ್ಟಿದೆ. ಇರಲಿ. ಸೊ ಇವಾಗ ಇಲ್ಲಿಂದ ನಾವು ತಿರ್ಗಾ ಆಮೇಲೆ ಹೊರಡಬೇಕು. ಸೊ ಬನ್ನಿ, ಒಂದು ಸ್ವಲ್ಪ ಹೊತ್ತು ಇಲ್ಲಿದ್ದು ಆಮೇಲೆ ಹೊರಡ್ತೀನಿ. ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಮೇಲ್ಗಡೆ ಚಂದ್ರಿಕೆ ಅಂತ, ನೋಡಿ ಇದೆ ಒಳಗಡೆ ಗೂಡು ಕಟ್ಟುತ್ತೆ. ಇದನ್ನು ಬಿಡಿಸಿ 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 ಒಂದು ಇದ್ರಲ್ಲಿ ಹಾಕಿದ್ರೆ ಇಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತಾರಮ್ಮ ಅದನ್ನ? ಅದು ರೇಷ್ಮೆದು ರಾಮನಗರ ರೇಷ್ಮೆ ಇದೈತಲ್ಲ ಅಲ್ಲಿ, ಆ ಗೂಡು ಕಟ್ಟಿರೋದನ್ನ, ರೇಷ್ಮೆ ಗೂಡು ಕಟ್ಟಿರೋದನ್ನ ರಾಮನಗರ ಇದಕ್ಕೆ ತೊಗೊಂಡೋಗ್ತಾರೆ. ಎಲ್ಲಿಗೆ? ಹಾಂ, ರೇಷ್ಮೆ ಇಲಾಖೆಗೆ ತೊಗೊಂಡೋಗ್ತಾರೆ ಅದನ್ನ. ನಮ್ಮಮ್ಮ ನೋಡಿ ಎಲ್ಲ ಹೂ ಕೀಳ್ತಾವ್ರೆ. ಬರೀ ಮೊಗ್ಗೆ ಐತಲ್ಲಮ್ಮ, ನಮ್ಮ ಅಕ್ಕನ ಎಲ್ಲೋ ಕೇಳ್ತಾ ಇಲ್ಲ, ಇವ್ರ ಅಕ್ಕನ ಗಿಡದಲ್ಲಿ ಕೀಳ್ತಾವ್ರಂತೆ ಗೈಸ್. ಏನು ಇದು? ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು. ನಾನು ಕಿವಿ ಮೇಲೆ ಇಟ್ಕೊಳ್ಳೋಕ್ಕೋಸ್ಕರ ನಮ್ಮಮ್ಮ ಹೂವು ಕೊಟ್ಟವ್ರೆ, ಕಿವಿ ಮೇಲೆ ಸ್ವಲ್ಪ ತಿರೋಣ. ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ನಾನು ಗಲಾಟೆ ಮಾಡ್ತಾವನೆ ಏನೋ. ಆಹಾ, ಸೀನ್ರಿ ಮಾತ್ರ ಸಕ್ಕತ್ತಾಗೈತಿ. ಈ ಥರ ಒಂದು ಹಳ್ಳಿ, ಈ ಥರ ಒಂದು ತೋಟ, ಒಂದು ಜಾಗ ಇದ್ಬಿಟ್ರೆ ಬೇರೆ ಏನು ಬೇಕಲ್ವಾ ಗೈಸ್? ಒಳ್ಳೆ ಪೀಸ್ಫುಲ್ ಲೈಫು, ಏನಂತೀರ? ಸಖತ್ತಾಗಿದೆ. ಅಯ್ಯಪ್ಪ, ನೋಡಿ ಹುಡುಗರೆಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಾವ್ರೆ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾವ್ರೆ. ನಾವಂತೂ ಬರೀ ಸಿಟಿಲೇ ಬೆಳೆದು ಬೆಳೆದು ಬೆಳೆದು
ನಮಗೆ ಈ ಹಳ್ಳಿ ಸೊಗಡೆ ಗೊತ್ತಿಲ್ಲ ಗೈಸ್. ಚೆನ್ನಾಗಿರುತ್ತೆ ಹಳ್ಳಿಲಿ ಲೈಫು, ಕಷ್ಟ ಇರುತ್ತೆ ಬಟ್ ಚೆನ್ನಾಗಿರುತ್ತೆ. ನೇಚರ್ ಮಧ್ಯೆನೇ ಇರ್ತಾರಲ್ಲ, ಸೊ ನಾವು ಬರೀ ಪೊಲ್ಯೂಷನ್ ಮಧ್ಯೆ ಇದ್ದು ಏನೋ ಒಂಥರ ನಾವು ಪೊಲ್ಯೂಷನ್ ಮಧ್ಯೆ ಇದ್ದು ಏನೋ ಒಂಥರ ಫೀಲ್. ಇಲ್ಲಿ ಬಂದರೆ ಒಂಥರ ಏನೋ ಫ್ರೆಶ್ ಫೀಲ್ ಆಗುತ್ತೆ ನಮಗೆ. ಹೀಗೆ ನಾನು ಇಲ್ಲೂ ಮಲ್ಲಿಗೆ ಹೂವು, ಮನೆ ಹತ್ರನೂ ಮಲ್ಲಿಗೆ ಹೂವು, ಇದೆಲ್ಲ ಅದೇ ಇದೆ. ಇದೆಲ್ಲ ಯಾವುದು? ರೇಷ್ಮೆ ಹುಳದ ಸೊಪ್ಪು. ನಮ್ಮ ದೊಡ್ಡಪ್ಪ ಅವ್ರ ಸಮಾಧಿ ಗೈಸಿದು. 9 years ಆಯಿತು ಅವ್ರು ತೀರ್ಕೊಂಡು. ಗೊತ್ತಿಲ್ಲ, ಸಡನ್ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದವರು. ಅವ್ರಿಗೂ ಯಾವುದೇ ಒಂದು ಏನೋ ಅನಾರೋಗ್ಯ ಆಗಲಿ ಏನೂ ಇರಲಿಲ್ಲ, ಸಡನ್ ಡೆತ್ ಆಗಿದ್ದು ಅವ್ರದ್ದು. ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿಯೇ ಅವರು ತೀರ್ಕೊಂಡಿದ್ದು. 9 years ಆಯಿತು. ವೆರಿ ಸ್ಯಾಡ್ ಮೂಮೆಂಟ್. ಇವರೇ ಗೈಸ್ ಈ ತೋಟದ ಓನರ್ ಇವರೇ. ಸೊ ಗೈಸ್ ಬನ್ನಿ ಇವಾಗ ನಡ್ರಿ ಹೋಗೋಣ. ಹೋಗಿ ಈಗ ಸಮಯ ಆಗಲೇ ಸಾಯಂಕಾಲ ಆಯಿತು. ಈಗ ಹೋಗಿ ನಾವು ನಮ್ಮೂರು ಸೇರ್ಕೊಳ್ಳೋಣ. ಒಂಥರ ಪೀಸ್ಫುಲ್ ಗೈಸ್. ಪೀಸ್ ಅಂದರೆ ಪೀಸ್. ಇದೇನು ಇದು? ಅದು ಸೀಮೆ ಹುಲ್ಲ. ಏನಕ್ಕೆ ಬಳಸ್ತಾರೆ ಅದನ್ನ? ಹಸು ತಿನ್ನೋಕೆ ಬಳಸ್ತಾರಂತೆ. ನಾವು ಬೆಂಗಳೂರಲ್ಲಿ ಇದ್ದು ನಮಗೇನು ಗೊತ್ತಾಗಲ್ಲ. ಇಲ್ಲಿ ಬಂದರೆ ಏನೋ ಒಂದು ಸ್ವಲ್ಪ ತಿಳ್ಕೊಬೋದಲ್ವ ಗೈಸ್, ಹಂಗೆ. ಸೊ ಬನ್ನಿ ಹೋಗೋಣ ಇವಾಗ ತಿರ್ಗಾ ವಾಪಸ್ ಮನೆಗೆ. ಟ್ರಾಫಿಕ್ ನೋಡಿ ಈಗ, ಟ್ರಾಫಿಕ್ಕು ಎಲ್ಲ ಲಾಂಗ್ ವೀಕೆಂಡ್ ಪ್ರಭಾವ. ಸೊ ಗೈಸ್ ಅಲ್ಲಿಂದ ಡೈರೆಕ್ಟು ಮನೆಗೆ ಬಂದು ತುಂಬ ಟಯರ್ಡ್ ಆಗಿದೆ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, bye, take care, see you, much love, good night.